ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಬೆಂಗಳೂರು ಗುಂಡಿಯೂರು ಅಂತ ಹೇಳಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಕುರಿತಾಗಿ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಇದರಿಂದ ಎಚ್ಚೆತ್ತಂತಹ ಅಧಿಕಾರಿಗಳು ಇದೀಗ ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ಕಾರ್ಯವನ್ನ ಮಾಡ್ತಿದ್ದಾರೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ರಸ್ತೆ ಗುಂಡಿಗಳ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರ ವರದಿ. ಎಚ್ಚೆತ್ತ ಅಧಿಕಾರಿಗಳಿಂದ ಗುಂಡಿ ಮುಚ್ಚುವ ಕಾರ್ಯ. ಪಬ್ಲಿಕ್ ಟಿವಿ ಇಂಪ್ಯಾಕ್ಟ್. ಔಟರ್ ರಿಂಗ್ ರೋಡ್ಗೆ ಡಾಂಬರು. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರ ವರದಿ ಮಾಡಿತ್ತು. ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರು ಗುಂಡಿಯಿಂದ ಸರ್ಕಾರಕ್ಕೆ ಮುಜುಗರ ಆಗಿತ್ತು. ಎಚ್ಚೆತ್ತ ಸಿಎಂ ರಸ್ತೆ ಗುಂಡಿ ವಿಚಾರವಾಗಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ರು. ಗುಂಡಿ ಮುಚ್ಚದೆ ಹೋದ್ರೆ ಸಸ್ಪೆಂಡ್ ಶಿಕ್ಷೆ ಫಿಕ್ಸ್ ಎನ್ನುತ್ತಿದ್ದಂತೆ ಅಧಿಕಾರಿಗಳು ಪತರುಗುಟ್ಟಿ ಹೋಗಿದ್ದಾರೆ. ಎಚ್ಚೆತ್ತ ಜಿಬಿಎ ಅಧಿಕಾರಿಗಳು ಬೆಂಗಳೂರು ದಕ್ಷಿಣ ಪಾಲಿಕೆ, ಬೆಂಗಳೂರು ಕೇಂದ್ರ ಪಾಲಿಕೆ ಔಟರ್ ರಿಂಗ್ ರೋಡ್ನಲ್ಲಿ ನಿರಂತರವಾಗಿ ಗುಂಡಿ ಮುಚ್ಚಲಾಗ್ತಿದೆ. ಇನ್ನು ಬೆಂಗಳೂರಿನ ಪ್ರಮುಖ ಆಸ್ಪತ್ರೆಗಳಾದ ನಿಮ್ಹಾನ್ಸ್, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಆಸ್ಪತ್ರೆಯ ಮುಂಭಾಗದ ಪ್ರಮುಖ ರಸ್ತೆಗಳು ಗುಂಡಿ ಬಿದ್ದು ಆಂಬ್ಯುಲೆನ್ಸ್, ರೋಗಿಗಳ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಪಬ್ಲಿಕ್ ಟಿವಿ ಈ ಬಗ್ಗೆ ಪ್ರಸಾರ ಮಾಡಿತ್ತು. ಇದಾದ ಬಳಿಕ ಬೆಂಗಳೂರು ಕೇಂದ್ರ ಪಾಲಿಕೆ ಆಸ್ಪತ್ರೆಯ ರಸ್ತೆ ಗುಂಡಿಯನ್ನ ಮುಚ್ಚಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳ ಮುಂಭಾಗ ಗುಂಡಿ ಬಿದ್ದು ರೋಗಿಗಳು, ಸಾರ್ವಜನಿಕರು ಓಡಾಡದೇ ಇರೋದ್ರ ಬಗ್ಗೆ ಪಬ್ಲಿಕ್ ಟಿವಿ ವರದಿಯಾಗಿತ್ತು. ವರದಿಯ ಬಳಿಕ ಈಗ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತು. ನಿಮಾನ್ಸ್ ಮುಂಭಾಗ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಆಸ್ಪತ್ರೆಗೆ ಹೋಗ್ತಕ್ಕಂಥ ಪ್ರಮುಖ ಮುಖ್ಯ ರಸ್ತೆಯನ್ನು ಡಾಂಬರೀಕರಣ ಮಾಡಿರುವಂಥದ್ದು. ಕಳೆದ ಒಂದು ವಾರದ ಹಿಂದೆ ಪಬ್ಲಿಕ್ ಟಿವಿ ಇಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ವರದಿಯನ್ನು ಮಾಡಿತ್ತು. ಸುಮಾರು ದೊಡ್ಡ ಮಟ್ಟದಲ್ಲಿ ಗುಂಡಿ ಬಿದ್ದಿದ್ವು. ಒಂದೇ ಕಡೆನೇ ಒಂದು 10 ರಿಂದ 15 ಗುಂಡಿಗಳು ಬಿದ್ದಿದ್ವು. ಆಂಬ್ಯುಲೆನ್ಸ್ ಆಗಲಿ, ಆಟೋಗಳಾಗಲಿ, ಕಾರುಗಳಲ್ಲಿ ಓಡಾಡದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ವರದಿ ಮಾಡಿದ ಬಳಿಕ ಜಿಬಿಎ ಅಧಿಕಾರಿಗಳು ಇಲ್ಲಿ ನಿಮಾನ್ಸ್ ರಸ್ತೆಗೆ, ನಿಮಾನ್ಸ್ ಆಸ್ಪತ್ರೆಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆ ಏನಿದೆ ಆ ಮುಖ್ಯ ರಸ್ತೆಯನ್ನು ಡಾಂಬರೀಕರಣ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಈ ರೀತಿಯಾದಂಥ ಬದಲಾವಣೆ ಆಗಬೇಕಾಗತ್ತೆ. ಯಾಕಂತಂದರೆ ಸರ್ಕಾರಿ ಆಸ್ಪತ್ರೆಗಳ ಮುಂಭಾಗ ಗುಂಡಿಮಯ ಆಗಿದ್ರೆ ತೀರಾ ಕಷ್ಟ ಆಗುತ್ತೆ. ಡೈರಿ ಸರ್ಕಲಿಂದ ಹೊಸೂರು ರಸ್ತೆಗೂ ಕೂಡ ಸಂಪರ್ಕ ಕಲ್ಪಿಸುವಂಥ ಈ ರಸ್ತೆ ಇಲ್ಲಿಂದ ನಿಮಾನ್ಸ್ ಆಸ್ಪತ್ರೆ ಒಳಗಡೆಗೆ ಮತ್ತು ಒಳಗಡೆ ಇರ್ತಕ್ಕಂಥ ರಾಜೀವ್ ಗಾಂಧಿ ಆಸ್ಪತ್ರೆ, ಇಂದಿರಾ ಗಾಂಧಿ ಆಸ್ಪತ್ರೆ, ಸಂಜಯ್ ಗಾಂಧಿ ಆಸ್ಪತ್ರೆಗೆ ಹೋಗ್ತಾ ಇದ್ರು. ರೋಗಿಗಳು, ಆಂಬುಲೆನ್ಸ್ಗಳು ಹೋಗ್ಲಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇತ್ತು ಅಂತೇಳಿ ಪಬ್ಲಿಕ್ ಟಿವಿ ವರದಿಯನ್ನು ಮಾಡಿತ್ತು. ಅದಾದ ಬಳಿಕ ಈಗ ಗುಂಡಿ ಮುಚ್ಚಿ ಕಂಪ್ಲೀಟ್ ಆಗಿ ಡಾಂಬರೀಕರಣವನ್ನು ಮಾಡಿದರೆ ಸುಮಾರು ಒಂದು 50 ಮೀಟರ್ವರೆಗೂ ಕೂಡ ಗುಂಡಿ ಬಿದ್ದಿದ್ವು. ಆಗ ಆ ಡಾಂಬರನ್ನು ಹಾಕಿ ಈಗ ಕ್ಲೀನ್ ಮಾಡಿರುವಂಥದ್ದು. ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ಜಿಬಿಎ ಅಧಿಕಾರಿಗಳ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಗುಂಡಿ ಆಗಿತ್ತು. ಅವುಗಳನ್ನು ಕೂಡ ಬೇಗ ಮುಚ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಕೇಂದ್ರ ಪಾಲಿಕೆಯಲ್ಲಿ ನಿನ್ನೆಯಿಂದ 9.45 ಕಿಲೋಮೀಟರ್ ಉದ್ದದ ರಸ್ತೆ ವ್ಯಾಪ್ತಿಯಲ್ಲಿ 178 ಗುಂಡಿಗಳು ಮುಚ್ಚಲಾಗಿದೆ. 2332 ಚದರ ಮೀಟರ್ ವಿಸ್ತೀರ್ಣದ ಪ್ಯಾಚ್ ವರ್ಕ್ ಮಾಡಲಾಗಿದೆ. ಇನ್ನು ಬೆಂಗಳೂರು ಏರ್ಪೋರ್ಟ್ ರಸ್ತೆಯಲ್ಲಿ ಬೆಂಗಳೂರು ಉತ್ತರ ಪಾಲಿಕೆ ಆಯುಕ್ತರು ಸುಗಮ ಸಂಚಾರಕ್ಕೆ, ಪ್ರಯಾಣಿಕರಿಗೆ ಸಮಸ್ಯೆ ಆಗದಂತೆ ಕ್ಲೀನ್ ಏರ್ಪೋರ್ಟ್ ರಸ್ತೆ ಅಂತ ಸ್ವಚ್ಛತಾ ಕಾರ್ಯ ಮಾಡಿದ್ದು ಸಂಚಾರಕ್ಕೆ ತೊಂದರೆ ಆಗದಂತೆ ಕ್ರಮ ವಹಿಸಲಾಗ್ತಿದೆ. ಒಟ್ಟಾರೆ ಅಕ್ಟೋಬರ್ ಒಳಗಡೆ ಗುಂಡಿ ಮುಚ್ಚಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದು, ಅಷ್ಟರ ಒಳಗೆ ಗುಂಡಿ ಮುಚ್ಚುತ್ತಾರಾ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.